ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಮಲಾ ಕನ್ನಡ ಡೈಲಿ ವ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಹಬ್ಬದ 2ನೇ ದಿನದ ವ್ಲಾಗು. ಇಂದಿನ ದಿನದ್ದೆಲ್ಲ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗಿದ್ರಿ? ಟೀ ಕುಡಿದ್ರಾ? ಆಯಿತು, ಬನ್ನಿ. ನಿಮ್ಮ ಮಗ ಇನ್ನೂ ಎದ್ದಿಲ್ವೇ? ನಮ್ಮ ಚಿಕ್ಕವ ಎಲ್ಲ ಸೊಪ್ಪು ತಗೊಂಡು ಹೋಗ್ತಿದ್ದಾರೆ ಅಡುಗೆ ಪ್ರಿಪೇರ್ಗೆ. ಓ, ತ್ರಿಷು ಎದ್ನಾ? ಹಾಯ್, ಗುಡ್ ಮಾರ್ನಿಂಗ್ ತ್ರಿಷು. ಅಯ್ಯೋ, ಕಣ್ಣೇ ಬಿಡ್ತಾ ಇಲ್ಲ ಅವನು. ಹಬ್ಬದ ಮೊದಲನೆಯ ದಿನ ನೀವೆಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ಅಡುಗೆ, ದೇವರ ಮೆರವಣಿಗೆ, ದೇವಸ್ಥಾನಕ್ಕೆ ಹೋಗಿದ್ದು, ಮತ್ತು ನಾವು ನಾಟಕ ನೋಡಿದ್ದು, ಇವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇವತ್ತಿನ ದಿನ ನಮ್ಮವ್ವ ಬೇಗನೆ ಎದ್ದು ರಂಗೋಲಿ ಎಲ್ಲ ಹಾಕ್ತಾ ಇದ್ದಾರೆ. ನನ್ನ ತಂಗಿ ಮಗ ತ್ರಿಷನ್ ಇವಾಗ ಎದ್ದಿದ್ದಾನೆ. ಹಳ್ಳಿ ಜೀವನ ಅಂದರೆ ಇದೆ ಅಲ್ವಾ? ಅಂಗಳ ಎಲ್ಲ ಸಾರಿಸಿ, ರಂಗೋಲಿ ಬಿಡಿಸಿ, ಹಸು ಕರುಗಳನ್ನೆಲ್ಲ ಕಟ್ಟಾಕಿ, ಸಗಣಿ ಎಲ್ಲ ಎತ್ತಾಕಿ, ಮತ್ತು ತಿಂಡಿ ಮಾಡಿ, ಇದಿಷ್ಟು ನಿತ್ಯದ ಕೆಲಸ ಅಲ್ವಾ? ಹೌದು. ನಾವು ಕೂಡ ಇವಾಗ ಬಿಸಿ ಬಿಸಿ ಟೀ ಕುಡಿದು ತಿಂಡಿ ಮಾಡೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ. ತಿಂಡಿ ಏನು ಅಂತಂದರೆ ತರಕಾರಿ ಬಾತು ಮತ್ತು ಚಟ್ನಿ. ಇದಿಷ್ಟನ್ನು ಮಾಡೋದಕ್ಕೆ ನಾನು ಮತ್ತು ನಮ್ಮ ಅತ್ತಿಗೆ ದ್ರಾಕ್ಷಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲನೂ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವಳು ಎಲ್ಲನೂ ಕಾಯಿ ಎಲ್ಲ ತುರಿದು ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ನೀವು ಕೇಳ್ಬೋದು ಅವ್ರ ಅತ್ತಿಗೆನ ಅವಳು ಇವಳು ಅಂತ ಮಾತಾಡ್ಸ್ತಾಳೆ ಅಂತ. ಯಾಕಂದರೆ ಅವಳು ಒಂದೇ ಊರವಳು. ಅತ್ತಿಗೆ ನಾದ್ನಿ ಅಂತ ಎಲ್ಲ ಕರೆಯಲ್ಲ. ಅವಳು ನನಗಿಂತ ಚಿಕ್ಕವಳಾಗಿರೋದ್ರಿಂದ, ನಾವು ಚಿಕ್ಕದ್ರಲ್ಲಿ ಎಲ್ಲ ಸ್ಕೂಲ್ಗೆಲ್ಲ ಒಟ್ಟಿಗೆ ಹೋಗ್ತಿರೋದ್ರಿಂದ ನಾವು ಅಷ್ಟು ಸಲಿಗೆ ಜಾಸ್ತಿ. ಆವಾಗಲಿಂದ ಅವಳು ನೀನು ತಾನು ಅಂತ ಫ್ರೆಂಡ್ಸ್ ಥರನೇ ಇರೋದು ನಾವು. ಅದಕ್ಕೋಸ್ಕರ ನಾವು ದ್ರಾಕ್ಷಿ ಅಂತ ಕರಿತೀವಿ. ಇವಾಗ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ತಿಂಡಿ ಎಲ್ಲ ಮಾಡಿದ್ದಾಯಿತು. ನಮ್ಮ ಅಪ್ಪನೂ ತಿಂಡಿನೂ ತಿನ್ಕೊಂಡು ಹೊರಗಡೆ ಹೋಗ್ತಿದ್ದಾರೆ ಎಲ್ಲೋ. ಇವತ್ತು ಏನು ಹಸುವೇನು ಮೇಯ್ಸೋಕೆ ಹೋಗಲ್ಲ, ಹಬ್ಬ ಅಲ್ವಾ ಇವತ್ತು, ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾವೇ ಏನೂ ಕಳಿಸ್ಲಿಲ್ಲ. ನಮ್ಮ ಅಣ್ಣನೇ ಹಸುಗಳಿಗೆ ಮತ್ತು ಮೇಕೆ ಮರಿಗಳಿಗೆ ಹುಲ್ಲು ಮತ್ತು ಸೊಪ್ಪನ್ನು ತಗೊಂಡು ಬರ್ತೀನಿ, ನೀನೇನು ಹೋಗ್ಬೇಡಪ್ಪ, ರೆಸ್ಟ್ ಮಾಡು ಅಂತ ನಮ್ಮ ಅಣ್ಣನೇ ಹೇಳಿದರು. ಅದಕ್ಕೋಸ್ಕರ ನಮ್ಮ ಅಪ್ಪ ಹೋಗಲಿಲ್ಲ. ಇವಾಗ ನಾವು ಕೂಡ ತಿಂಡಿ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಫ್ರೆಂಡು. ಇಲ್ಲಿ ಕಪ್ ಶರ್ಟ್ ಹಾಕೊಂಡಿರೋನು ನಮ್ಮ ಚಿಕ್ಕಮ್ಮನ ಮಗ ಮಣಿ ಅಂತ. ಎಲ್ಲರೂ ನಾವು ತಿಂಡಿ ಮಾಡ್ತಾ ಕೂತಿದ್ದೀವಿ. ದ್ರಾಕ್ಷಿ ಮುಖ ತೊಳೆಯೋಕೆ ಹೋಗಿದ್ಲು, ಇನ್ನೂ ಬಂದಿರಲಿಲ್ಲ. ಅವಳು ಬಂದ ತಕ್ಷಣ ಒಟ್ಟಿಗೆ ನಾವು ಕೂಡ ತಿನ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗಾಗಲೇ ನಮ್ಮಣ್ಣ ಮಟನ್ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ರು. ಇವತ್ತು ನಾನ್ ವೆಜ್ ಊಟ ಇರೋದ್ರಿಂದ ಚಿಕನ್ನು ಮಟನ್ ಎಲ್ಲನೂ ತೊಗೊಂಡು ಬರ್ತಾನೆ. ಹಬ್ಬದ ನಾಳೆ ದಿನ ನಾವು ಈ ರೀತಿ ನಾನ್ ವೆಜ್ ಅಡುಗೆ ಮಾಡಲೇಬೇಕು. ಇವಾಗ ನಮ್ಮ ಅಣ್ಣ ತಂದಿದ್ದಾರೆ. ನಮ್ಮವ್ವ ಯಾವುದ್ಯಾವುದು ದಪ್ಪ ಪೀಸ್ ಎಲ್ಲನೂ ನೋಡಿ ಕಟ್ ಮಾಡಿ ಮಾಡ್ತಾಯಿದ್ದಾರೆ. ತ್ರಿಷು ನೋಡಿ ಯಾವ ರೀತಿ ಆಟ ಆಡ್ತಾಯಿದ್ದಾನೆ. ಅವ್ನಿಗಂತೂ ಇವು ಮೊದಲೆಲ್ಲ ಆಚೆಗೆ ಹೋಗಿ ಕುಣಿತಾ ಇದ್ದ. ಇವಾಗಲಂತೂ ಪಾಪ ಸೈಲೆಂಟ್ ಹುಡುಗಾಗ್ಬಿಟ್ಟಿದ್ದಾನೆ. ನಾವು ಎಲ್ಲಿ ಕೂತಿರ್ತೀವಿ ಅಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ ಒಳಗಡೆ. ಈಚೆಗೆ ಪಾಪ ಹೋಗೋದೆಲ್ಲ ಜಾಸ್ತಿ. ಅವನಿಗೆ ಒಂದಷ್ಟು ಕಾರ್ಗಳು, ಲಾರಿ, ಬಸ್ಸು, JCB ಈ ರೀತಿ ಎಲ್ಲ ತಗೊಂಡು ಅವು ಇದ್ಬಿಟ್ರಂತೂ ಅವನಿಗೆ ಯಾವುದ್ರ ಮೇಲೂ ನೆನಪಾಗಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ತಾನೆ. ನಾವು ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಮತ್ತು ನನ್ನ ತಂಗಿ ದ್ರಾಕ್ಷಿ. ಬೇಗ ಅಡುಗೆ ಮಾಡಿಬಿಟ್ರೆ ಸ್ವಲ್ಪ ನಮಗೂ ಟೈಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬೇಜಾರಿಗೆ ಸ್ವಲ್ಪ ಟೀ ಕುಡಿತಾ ಇದ್ದೀವಿ. ಕೆಲಸ ಎಲ್ಲ ಮಾಡಿದ್ದೀವಿ. ಸ್ವಲ್ಪ ಇವೆಲ್ಲ ಮಾಡಬೇಕೆ, ತಲೆ ಓಡಬೇಕಲ್ಲ, ಅದಕ್ಕೋಸ್ಕರ ಟೀ ಕುಡ್ಕೊಳ್ತಾ ಇದೀವಿ. ಸ್ವಲ್ಪ ಮೈಂಡು ಚೆನ್ನಾಗಿ ವರ್ಕ್ ಸಾಲಿ ಅಂತ ಏನೇನು ಮಾಡಬೇಕು ಅಂತ ಓಡ್ಲಿ ಅಂತ ಕಿರ್ಕೊಳ್ಳೋಕ್ಕಾಗಿದೆ. ನೋಡಿ ಫ್ರೆಂಡ್ಸ್, ಮಟನ್ ಎಲ್ಲ ರೆಡಿ ಆಗಿದೆ. ದಪ್ಪ ಪೀಸ್ ಹಾಕೋರೆ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ದಪ್ಪ ಪೀಸ್ ಎಲ್ಲನೂ ನಮ್ಮವ್ವ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಕೈಮಾ ಮಾಡಕ್ಕೆ ಕಂಡಾಯಿ ಕತ್ತಾ ಇದ್ದೀನಿ. ನನ್ನ ತಂಗಿ ಖಾರ ರುಬ್ಬಕ್ಕೆ ಎಲ್ಲ ರೆಡಿ ಆಡ್ಸ್ಕೊಳ್ಳೋಕೆ ಕಟ್ ಮಾಡ್ಕೊಳ್ತಾ ಇದ್ದಾಳೆ. ನಾವು ಅಡುಗೆ ಮಾಡಕ್ಕೆ ರೆಡಿ. ಈಗ ಅವರು ಅಡುಗೆ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಇಟ್ಕೊಳ್ತಾರೆ. ನಾವು ಏನೇನು ಐಟಮ್ಸ್ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಟೀ ಕುಡಿತಾ ಇದ್ದೀವಿ. ಸ್ವಲ್ಪ ಡಿಸ್ಕಷನ್ ಟೈಮ್, ಅದಕ್ಕೆ ಟೀ. ಈ ರೀತಿ ಎಲ್ಲ ಮಾತಾಡ್ಕೊಂಡು ನಗೋಡ್ಕೊಂಡು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ದೀಕ್ಷಿತ್ ಕೈಮಕ್ಕೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾನೆ. ಅದರಲ್ಲಿ ಅವನು ಎಕ್ಸ್ಪರ್ಟು. ಗ್ಯಾಸ್ ಲೀಕ್ ಆಯ್ತು. ಅದೇ 5 8
ಕಡಿಮೆ ಮಾಡ್ತೀವಿ. ಮಾಂಸ ನೋಡಿದ್ರೆ ಅದ್ವಾಗದ ಅನ್ಸುತ್ತಲ್ವಾ? ಇದೇನು ಜಾಸ್ತಿ ಹೋಗೋಷ್ಟು ಏನಿಲ್ಲ. ಅದೇ ಎಷ್ಟು ಅದು 9 ರೂಪಾಯಿನಾ? ಕೊಡಿ, ಕೊಡಲ್ವಾ? ಇನ್ನೊಂದು ಕೊಡಿ. ಎಷ್ಟು ಬಂದು ಕೊಡಬೇಕು? ಎಸಿಬಾರ್ದು ಕೊಡಿ ಎಷ್ಟು ಇದಕ್ಕೆ? ತರಕಾರಿ ಕೊಡೋರು ಹಿಂಗೆ ಎಸಿತಾರ. ಎಲ್ಲ ಹೋಲ್ಸಲ್ ರೈತಾ? ಅಂಕಲ್ ಏನದು? ಕೊಡಿ. ತಿನ್ನಿಕ್ಕೆ ಬೇಕಿತ್ತು ಅಂಕಲ್. ಬೀಟ್ರೂಟ್ ಅಲ್ವಾ ಅದು? ಏನೇನಿದೆ ತರಕಾರಿ? ಪೊಟ್ಯಾಟೊ ಬೇಕು. ಪೊಟ್ಯಾಟೊ ಕೊಡಿ. ಇನ್ನೊಂದು ಕೊಡಿ. ಏನೇನಿದೆ? ನಿಮ್ಮ ಹತ್ರ ಏನೇನಿದೆ ತರಕಾರಿ? ಹೇಳಿ ಏನೇನಿದೆ ತರಕಾರಿ ಅದು? ಅದು ದಪ್ಪ ಮೆಣಸಿನಕಾಯಿ ಡಬ್ಬ ಮೆಣಸಿನಕಾಯಿ. ತಗೊಳ್ಳಿ ಕಾಸು. ಬದನೆಕಾಯಿ, ಸೌತೆಕಾಯಿ, ಇಲ್ಲಿ ನಮಗೂ ಬೇಕು ತರಕಾರಿ, ತಗೊಂಡ್ ಬನ್ನಿ. ನಮಗ್ ಬೇಕು ಅಂಕಲ್, ತರಕಾರಿ ತಗೊಂಡ್ ಬನ್ನಿ ಇಲ್ಲಿ. ಅಯ್ಯೋಯ್ಯೋ, ಬನ್ನಿ ಎಲ್ಲಿ ನಮ್ಮ ಮುಂದೆನೆ ದಬಾಕ್ತಾರೋ ಕಾಣೆ ತರಕಾರಿನ. ಅಯ್ಯೇ, ಮೆಲ್ಲಿಗೆ ಓ, ಮೆಲ್ಲಿಗಿಳಿಸಿ. ಅಂಕಲ್ ಏನೇನು ತರಕಾರಿ ತಂದಿದ್ದೀರಾ? ಅಂಕಲ್ ಏನೇನು ತರಕಾರಿ ಇದೆ? ಸೌತೆಕಾಯಿ, ಬದನೆಕಾಯಿ, ಬೀಟ್ರೂಟು, ಹಸಿಮೆಣಸಿನ್ಕಾಯಿ ಎಲ್ಲ ತಂದಿದ್ದೀರಾ? ನನಗೆ ಲೆಮನ್ ಕೊಡಿ. ಎಷ್ಟು ಲೆಮನ್ಗೆ? 9 ರೂಪಾಯಿನಾ? ಕೊಡಿ ಅಂಕಲ್. ಹಂಗೆ ಬದನೆಕಾಯಿ ಕೊಡಿ, ಹಸಿಮೆಣಸಿನ್ಕಾಯಿ ಕೊಡಿ. ಎಷ್ಟು ಅಂಕಲ್? ಎಷ್ಟು? ಇದು 9 ರೂಪಾಯಿನಾ? ಎಲ್ಲ 9. ಒಂದು ಹಸಿಮೆಣಸಿನ್ಕಾಯಿಗೂ 9 ರೂಪಾಯಿನಾ? ಇದು ಒಂದು ದಪ್ಪ ಮೆಣಸಿನ್ಕಾಯಿಗೂ 9 ರೂಪಾಯಿ. ಹೂಕೋಸು ಕೊಡಿ. ಇದೆಷ್ಟು? ಮರದಿಂದ ಬರೋದ ಅದು? ಇದು ಗಿಡದಿಂದ ಬರೋದಾ? ಇದೇನು ಅಂಕಲ್, ಇದ್ರ ಹೆಸರೇನು? ಮರದ ಮೇಲೆ ಬರೋದಾ ಇದು? ಇದ್ರ ಹೆಸರೇನು? ಗ್ಲೂಕೋಸ್ ಅಲ್ಲ, ಹೂಕೋಸು. ಕೊಡಿ ಅಂಕಲ್ ಇಷ್ಟನ್ನ. ಅಂಕಲ್ ನಾಳೆ ಕೊಡ್ತೀನಿ ಅಮೌಂಟು, ಆಯ್ತಾ? ಪರವಾಗಿಲ್ವಾ? ಇವಾಗಿಲ್ಲ ಅಮೌಂಟು, ನಾಳೆ ಕೊಡ್ಲಾ ಅಂಕಲ್? ಸರಿ ಅಂಕಲ್. ನಿಮ್ಮಂಥ ಅಂಕಲ್ ಬಂದರೆ ತರಕಾರಿ ಮಾಡೋರು ತುಂಬ ಚೆನ್ನಾಗಿ ತಗೋಬೋದು. ಸರಿ ಅಂಕಲ್, ಸಾಕು ಅಂಕಲ್, ಇಷ್ಟೇ ತೊಗೊಂಡಿದ್ದೀನಿ ಇಲ್ಲಿ. ಅಂಕಲ್ ಸಾಕು. ದುಡ್ಡು ಬೇಕಾ? ಎಷ್ಟು ಬೇಕು? ತಗೊಳ್ಳಿ. ಅಯ್ಯೋ, ಅಲ್ಲಿ ಇಟ್ಬಿಟ್ರಲ್ಲ ಅಂಕಲ್, ಎತ್ಕೊಳ್ಳಿ, ಇಟ್ಬಿಟ್ರಿ ದುಡ್ಡ. ಅದ್ರೊಳಗೆ ಹಾಕಂಡ್ರ? ಸರಿ, ಇವಾಗ ಸಂದೇನ್ಗಂತೆ ಕೊಡೋಗಿ ಅಂಕಲ್. ತರಕಾರಿ ಎತ್ಕೊಳ್ಳಿ. ನಮ್ಮ ತ್ರಿಷುದು ತರಕಾರಿ ವ್ಯಾಪಾರ ನಿಮಗೂ ಇಷ್ಟ ಆಯಿತು ಅಲ್ವಾ? ನಿಮಗೆ ಇನ್ಮೇಲೆ ತರಕಾರಿ ಬೇಕು ಅಂದರೆ ನಮ್ಮ ತ್ರಿಷು ಹತ್ರನೇ ಬಂದು ತಗೊಳ್ಳಿ, ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ನಮ್ಮ ಅಣ್ಣ ಮೇಕೆ ಮರಿಗಳಿಗೆ ಸೊಪ್ಪೆಲ್ಲ ತಂದಿದ್ದ. ಅದನ್ನೆಲ್ಲ ನಮ್ಮ ದೀಕ್ಷು ಮಡಗ್ತಾ ಇದ್ದಾನೆ. ನಮ್ಮ ದ್ರಾಕ್ಷಿ ಅಡುಗೆ ಮಾಡ್ತಾ ಇದ್ದಾಳೆ. ಅನು ಹಾಗೇ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ತಾ ಇದ್ದಾಳೆ. ನಾನು ಕೈಮಾ ಉಂಡೆನ ಮಾಡಿ ತಟ್ಟೆಗೆ ಹಾಕ್ತಾ ಇದ್ದೀನಿ. ನಮ್ಮವ್ವ ಪಾತ್ರೆ ಬೆಳಗ್ತಾ ಇದ್ದಾಳೆ. ನಮ್ಮ ತ್ರಿಷು ಇಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ನಾವು ಈ ರೀತಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಬಿಡ್ತೀವಿ ಬೇಗ. ಆವಾಗ ಕೂತ್ಕೊಂಡು ಮಾತಾಡೋಕ್ಕೆ, ಹರಟೆ ಹೊಡೆಯೋಕ್ಕೆ ತುಂಬ ಟೈಮ್ ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ಬೇಗ ಕೆಲಸ ಮುಗಿಸ್ಕೊಬಿಡ್ತೀವಿ. ನಮಗೆ ಒಳ್ಳೆಯದಲ್ವಾ? ಹಾಯ್ ಫ್ರೆಂಡ್ಸ್, ಇವಳೇ ನನ್ನ ತಂಗಿ ಅನು ಅಂತ. ನಮಸ್ಕಾರ. ಇವಳು ಬಂದಿದ್ದಾಳೆ. ಇನ್ನೊಬ್ಳು ತಂಗಿ ಬಂದಿಲ್ಲ, ಅವಳು ಜ್ಯೋತಿ ಅಂತ ಅನ್ನೋಳು ಬಂದಿಲ್ಲ. ಅವಳಿಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬಂದಿಲ್ಲ. ಇವಳು ಬಂದಿದ್ದಾಳೆ. ಇವಳ ಮಗ ತುಂಬಾನೇ ತಲೆ ಹರಟೆ, ತ್ರಿಷು ಅಂತ. ತ್ರಿಷು ಬೈಲಿ, ಬೇಗ ಬಾ. ತ್ರಿಷು ಬೈಲಿ, ಬಾರು.
ಬೇಗ ಬಾ ಬೇಗ ಬಾ. ಬೇಗ ಬೇಗ ಓಡ್ ಬಾ ಇಲ್ಲಿ. ಅವ್ನು ಬರ್ತಾ ಇಲ್ಲ ಅಕ್ಕ. ಅವನೇನೆ ನಮ್ಮ ಮನೇಲಿರೋ ಬೆಕ್ಕುಗಳಿಗೆ ಟುಮ್ ಟುಮ್ ಅಂತ ಕಟ್ಟಿರೋದು. ನೋಡಿ ಎಷ್ಟು ತಲಾಟೆ ಆಡ್ತಾನೆ ಅಂತಂದರೆ ಅಷ್ಟು ತೀಟ ಮಾಡ್ತಾನೆ. ಮತ್ತು ಇವಳದು ಒಂದು ಚಾನಲ್ ಇದೆ, ಅನು ಆಚಾರ್ ಕನ್ನಡತಿ ಅಂತ. ಅನು ಕಿರಣ ಬ್ಲಾಗ್ಸ್, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಬ್ಬದ ಅಡುಗೆ ಎಲ್ಲ ರೆಡಿ ಆಗ್ತಿದೆ. ಎಲ್ಲ 3/4% ಆಗಿದೆ, 1/4% ಮಾಡ್ತಾ ಇದ್ದಾರೆ. ಇವಾಗ ನಮ್ಮದೆಲ್ಲ ಕೆಲಸ ಮುಗೀತು. ಅಡುಗೆ ಗಿಡ್ಗೆ ಎಲ್ಲ ಆಯಿತು, ಮನೆಯೆಲ್ಲ ಒರೆಸಿದಾಗಿದೆ. ಇವಾಗ ಕೂತಿದ್ದೀವಿ. ಅಡುಗೆ ಆದ ತಕ್ಷಣ ಊಟ ಮಾಡ್ಕೋಬೇಕು. ಅಲ್ಲಿ ತನಕ ಸ್ವಲ್ಪ ಮಾತಾಡೋಣ ಅಂತ ಕೂತಿದ್ದೀವಿ. ಹೌದು, ನಮ್ಮ ದೊಡ್ಡಪ್ಪ, ನಾವು ಮತ್ತು ನಮ್ಮ ತಾಯಿ ಎಲ್ಲ ಮಾತಾಡ್ತಾ ಕೂತಿದ್ದೀವಿ. ಎಲ್ಲ ಕೆಲಸ ಮುಗೀತು. ಮತ್ತು ಇಷ್ಟ ಆಗಿದೆ ಫ್ರೆಂಡ್ಸ್. ಮತ್ತೆ ಊಟ ಟೈಮ್ಗೆ ಸಿಗ್ತೀವಿ. ಓಕೆ, ನೆಕ್ಸ್ಟು ಒಂದು ಹಾಡು ಹೇಳ್ತಾಳೆ ಅಕ್ಕ, ಕೇಳಿಸ್ಕೊ. ನನಗೆ ಬರಲ್ಲ ಹಾಡು ಹೇಳೋದು. ಇಲ್ಲ ತುಂಬಾ ಚೆನ್ನಾಗಿ ಹಾಡು. ಇಲ್ಲ ಇವಳೇ ಹೇಳ್ತಾಳೆ. ಹೇಳೋನು ನೀನೆ. ನಾನು ಹಾಡ್ತಿದ್ದೆ, ಆದ್ರೆ ನಮ್ಮ ಅಣ್ಣ ಬರಬೇಕು. ಅವ್ನು ಚೆನ್ನಾಗಿ ಮೇಲ್ ವಾಯ್ಸ್ ಕೊಡ್ತಾನೆ, ನಾನು ಫೀಮೇಲ್ ವಾಯ್ಸ್ ಕೊಡ್ತೀನಿ. ಅದಕ್ಕೆ ಅವ್ರು ಬಂದ್ಮೇಲೆ ಆಡೋಣ. ಇದು ಚಿಕನ್ ಚಾಪ್ಸು, ಗೀ ರೈಸ್ ಮತ್ತು ಮೊಟ್ಟೆ, ಲಾಕಿ ಮತ್ತು ವೈಟ್ ರೈಸ್, ಆಮೇಲೆ ಕೈಮಾ ಬೇರೆ ಸಾಂಬಾರಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ, ಕೈಮದ್ದು ಸಾಂಬಾರು. ಇದು ಮಟನ್ ಸಾಂಬಾರು. ಎಲ್ಲ ಚೆನ್ನಾಗಿ ಬೇಯ್ತಾಯಿತ್ತು ಸಾಂಬಾರು. ಇವಾಗ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಇದು ಏನೋ ಒಂದು ಐಟಮ್ ತಗೊಂಡಿಲ್ಲ ಅನ್ಸುತ್ತೆ. ಎಲ್ಲರೂ ಈ ರೀತಿ ಒಟ್ಟಿಗೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ. ಹಾಗೆ ನಮ್ಮ ಅಣ್ಣನ ಫ್ರೆಂಡ್ಸು ಎಲ್ಲ ಬಂದು ಊಟ ಮಾಡ್ತಾಯಿದ್ರು. ಅಷ್ಟೊತ್ತಿಗಾಗಲೇ ನಮ್ಮ ಹಸ್ಬೆಂಡು, ನನ್ನ ಮಗ, ನನ್ನ ಮಗಳು ಮತ್ತು ನನ್ನ ಮೈದನ ಮಗ ದೀಕ್ಷಿತ್ ಎಲ್ಲ ಬಂದರು. ನಾನು ನನ್ನ ಮಗ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಅವನು ಬಂದ. ಸದ್ಯ ಏನೋ ಒಂಥರ ಖುಷಿ ಆಯಿತು ಅವನು ಬಂದು ಊಟ ಮಾಡಿದ್ದು. ನಾವಿಬ್ಬರೂ ಕೂಡ ಊಟ ಮಾಡ್ಕೊಳ್ತಾ ಇದ್ವಿ, ಏನೂ ನಾನು. ಒಂಥರ ಚೆನ್ನಾಗಿತ್ತು. ಊಟ ಎಲ್ಲ ಆಗಿ ನಮ್ಮ ತ್ರಿಷುದು ಆರ್ಕೆಸ್ಟ್ರಾ ನಡೀತಾ ಇದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಭಾರತ ಭಾಗವೇ ದಾತ ಜಯೇ ಭಾರತ ಭಾಗವೇ ದಾತ ಕಂಸ ತಿಂದು ನಮ್ಮ ಮಾತ್ರ ನೋ ಪಾಪ eating sugar no papa telling lies no papa ಓಪನ್ ಯುವರ್ ಮೌತ್. open mouth ಆನೆ ಬಂತಂದ ಆನೆ. ನಾನು ಬಂದ ಯಾವೂರಿಂದ ಬತ್ತು ಆನೆ ಯಾವೂರಾನೆ ಚಿರಪುಟ್ಟ ತಲೆ ಕೇಳ್ಕೊಂಡಿದ್ದು ನಲಿದು ನಲಿದು ನಿನ್ನಂತೆ ಆಲೋಚನೆ ಜಾತೆಯ ಮಗ್ಗು ಅದರಂತೆ ದುಂಬಿಗೆಂದು ತಲ್ಗುರು ಹಾಗಂದ್ರೆ ಟುಮ್ ಟುಮ್ ಜೊತೆ ಮಾತಾಡು, ಕೇಳಿಸ್ಕೊತದೆ. ಊಟ ಮಾಡ್ತಾ ಊಟ ಮಾಡ್ದ ಏನ್ ಮಾಡ್ತೈತೆ ತುಂಟು ಅಯ್ಯೋ ಏನ್ ಮಾಡ್ತೈತೆ ನಮ್ಮನೆಗ್ ಬಾ ಟುಮ್ ಟುಮ್. ನಮ್ಮನೆಗ್ ಬಾ ಚಪಾತಿ ಕೊಡ್ತೀವಿ, ಚಪಾತಿ ಕೊಡ್ತೀವಿ ಚಿಕನ್ ಕೊಡ್ತೀವಿ, ಚಿಕನ್ ಕೊಡ್ತೀವಿ ಬಾತ್ರೂಮ್ ಅಲ್ಲಿ ಕೇಳಿದ್ರಲ್ವಾ ನಮ್ಮ ತ್ರಿಷುದು ಆರ್ಕೆಸ್ಟ್ರಾನ. ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇವಾಗ ನಮ್ಮ ಊರಿಗೆ ಹೋಗೋದಕ್ಕೆ ಟೈಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾವೀಗ ಊರಿಗೆ ಹೊರಡೋದಕ್ಕೆ ಎಲ್ಲರಿಗೂ ಬಾಯ್ ಮಾಡಿ ಹೋಗ್ತಾ ಇದ್ದೀವಿ. ನಮ್ಮ ಮನೂ ನಾಳೆ ಹೊರಡ್ತಾಳೆ, ನಾವು ಇವತ್ತೇ ಹೊರಡ್ತಾ ಇದ್ವಿ.
ನಮ್ಮ ತ್ರಿಶನು ಬೇಜಾರು ಮಾಡ್ಕೊಳ್ತಿದ್ದ, ಅಷ್ಟೊತ್ತಿಂದ ನಗಾಡ್ಕೊಂಡು ಇದು ಮಾಡ್ತಿದ್ದನು. ಸಪ್ಪೆ ಆಗ್ಬಿಟ್ಟ ಸ್ವಲ್ಪ, ಓದ್ತಾರಲ್ಲ ಅಂತ. ಬಾಯ್. ನಾಳೆ ಮಾಡ್ತೀನಿ ನನ್ನ ಮಗನಿಗೆ. ಹಾಂ ಬಾಯ್ ಮಾಡು ಬನ್ನಿ. ಬಾಯ್ ತ್ರಿಶಾಲ್. ಬಾಯ್. ಹಾಂ ಸರಿ, ಬಾಯ್. ಬಾಯ್ ಅತ್ತೆ. ಏನೋ ಒಂಥರ ತುಂಬ ಮನಸ್ಸಿಗೆ ಖುಷಿ ಆಯಿತು ಇವೆರಡು ದಿನ ಕಳೆದಿದ್ದು. ನಮ್ಮ ಅಣ್ಣನ ಮಗನೂ ಕೂಡ ಬಾಯ್ ಮಾಡ್ತಾ ಇದ್ದಾನೆ. ಇವಾಗ ಊರಲ್ಲಿ ಸಿಗ್ತೀನಿ. ಇವಾಗ ತಾನೇ ಊರಿಂದ ಬಂದ್ವಿ. ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಎಲ್ಲರಿಗೂ ಬಾಯ್.